ಶ್ರೀ ಗುರವೇ ನಮಃ. ಪುಟಾಣಿಗಳೇ, ಇವತ್ತು ಎರಡು ಕೃಷ್ಣನ ಪುಟ್ಟ ಪುಟ್ಟ ಕಥೆಗಳನ್ನು ಹೇಳೋಕ್ಕೆ ಅಂತ ಬಂದಿದ್ದೇನೆ. ಈ ಎರಡೂ ಕಥೆಗಳಲ್ಲಿ ಕೃಷ್ಣ ತನ್ನ ತಂದೆಯಾದ ವಸುದೇವ, ಕೃಷ್ಣನ ತಂದೆ ಹೆಸರು ವಸುದೇವ ಅಲ್ವಾ, ಅಮ್ಮನ ಹೆಸರೇನೋ ದೇವಕಿ ಅಂತ ಗೊತ್ತು ನಿಮಗೆಲ್ಲ ಅಲ್ವಾ. ತಂದೆ ಅಂದರೆ ಅವನ ಅಪ್ಪ, ಆ ವಸುದೇವನನ್ನು ಕಾಪಾಡ್ತಾನೆ ಕೃಷ್ಣ. ಮೊದಲನೇ ಪ್ರಸಂಗ ಯಾವುದು ಅಂತ ಅಂದರೆ, ಒಂದು ಸಲ ವಸುದೇವ ಏಕಾದಶಿ ವ್ರತವನ್ನು ಮಾಡಿರ್ತಾನೆ. ಏಕಾದಶಿಯಿಂದ ನಿಮಗೆ ಗೊತ್ತಲ್ವಾ, ಏಕಾದಶಿ ದಿವಸ ಏನು ಮಾಡೋದು ಹೇಳಿ? ಅವತ್ತು ಏನು ಮಮ್ಮೂಟ ಮಾಡೋ ಹಂಗಿಲ್ಲ, ಏನು ತಿನ್ನೋ ಹಂಗಿಲ್ಲ ಅವತ್ತು ಅಲ್ವಾ. ಅವತ್ತು ಇಡೀ ದಿವಸ ಉಪವಾಸ ಇದ್ದು ನಾರಾಯಣ ಮಾಮಿಯನ್ನು ಸ್ಮರಣೆ ಮಾಡಬೇಕು. ಉಪವಾಸ ಇರೋಕೆ ಆಗೋದೇ ಇಲ್ಲ ಅಂತನ್ನುವಂಥವ್ರು ಏನಾದರೂ ಉಪ್ಪಿಟ್ಟು, ಅವಲಕ್ಕಿ ಅಥವಾ ಹಣ್ಣು ಆ ಥರದನ್ನು ತಗೊಳ್ಳುವಂಥದ್ದು ಉಂಟು. ನಿಮ್ಮ ಮನೆಗಳಲ್ಲೂ ವಯಸ್ಸಾದವರು ಏಕಾದಶಿ ಮಾಡೋದು ಉಂಟಲ್ವ ಮಕ್ಕಳೇ. ಹಾಗೆ ವಸುದೇವ ಕೂಡ ಏಕಾದಶಿ ವ್ರತವನ್ನು ಮಾಡ್ತಾನೆ. ಹಾಗೆ ಏಕಾದಶಿ ವ್ರತವನ್ನು ಆಚರಿಸಿ ಮಾರನೇ ದಿವಸ, ಅವತ್ತು ದ್ವಾದಶಿ, ಬೆಳಗ್ಗೆ ಬೇಗ ನದಿ ಸ್ನಾನಕ್ಕೆ ಅಂತ ಹೋಗಿಬಿಡ್ತಾನೆ. ಎಷ್ಟು ಬೇಗ ಅಂದರೆ ಇನ್ನೂ ಕತ್ತಲಿರುತ್ತೆ, ಇನ್ನೂ ಸೂರ್ಯ ಹುಟ್ಟೇ ಇರೋದಿಲ್ಲ. ಅಷ್ಟು ಬೇಗ ನದಿಯಲ್ಲಿ ಇಳಿದು ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾನೆ. ಆವಾಗ ಏನಾಗುತ್ತೆ, ಆ ನದಿ ನೀರೊಳಗಡೆ ವರುಣನ ಒಬ್ಬ ಸೇವಕ ಇರ್ತಾನೆ. ವರುಣ ಅಂದರೆ ಯಾರು ಗೊತ್ತಾ ಮಕ್ಕಳೇ? ನೀರು ಎಲ್ಲೆಲ್ಲಿರುತ್ತೋ ಆ ನೀರೆಲ್ಲ ವರುಣನಿಗೆ ಸೇರಿದ್ದು. ಅಂದರೆ ಕೆರೆ ನೀರಾದರೂ ಸರಿ, ಅಥವಾ ನದಿಯ ನೀರಾದರೂ ಸರಿ, ಸಮುದ್ರದ ನೀರಾದರೂ ಸರಿ, ಆ ನೀರೆಲ್ಲ ವರುಣನಿಗೆ ಸೇರಿದ್ದು. ವರುಣ ಜಲಾಧಿದೇವತೆ ಅಂತ ಹೇಳ್ತಾರೆ. ಆ ಶಬ್ದ ನೆನ್ಪಿಟ್ಕೋಬೋದಾ ನೀವು? ಜಲಾಧಿದೇವತೆ, ಅದು ಜಲ ಅಂದರೆ ನೀರು. ಅವನ ಸೇವಕ ಒಬ್ಬ ಇರ್ತಾನೆ ಆ ನೀರೊಳಗೆ. ಅವನೇನು ಮಾಡಿಬಿಡ್ತಾನೆ, ಇಷ್ಟೊತ್ತಲ್ಲಿ ಮನುಷ್ಯರು ಸ್ನಾನ ಮಾಡಬಾರ್ದು, ಇವನು ಯಾಕೆ ಇಷ್ಟೊತ್ತಲ್ಲಿ ಬಂದ ಅಂತ ಹೇಳಿ, ಅವನು ಯಾರು ಅಂತ ಅವನಿಗೆ ಗೊತ್ತಿಲ್ಲ, ಏನಿಲ್ಲ, ಅವನು ಕೃಷ್ಣನ ತಂದೆ ಅಂತ ಗೊತ್ತೇ ಇಲ್ಲ ಅವನಿಗೆ. ಅವನನ್ನು ಎಳ್ಕೊಂಡು ವರುಣನ ಲೋಕಕ್ಕೆ ತಗೊಂಡೋಗ್ಬಿಡ್ತಾನೆ. ಅಂದರೆ ವರುಣ ಎಲ್ಲಿರ್ತಾನೋ, ವರುಣ ದೇವತೆ, ಅಲ್ಲಿ ಕರ್ಕೊಂಡೋಗ್ಬಿಡ್ತಾನೆ. ಇಲ್ಲಿ ನದಿಯಲ್ಲಿ ದಂಡೆಯಲ್ಲಿ ನಿಂತಿರ್ತಾರಲ್ವಾ ಕೃಷ್ಣನ ನೆಂಟರು ಅವರೆಲ್ಲ ನೋಡ್ತಾರೆ. ಎಷ್ಟೊತ್ತಾದರೂ ವಸುದೇವ ಬರೋದೇ ಇಲ್ಲ. ಆಮೇಲೆ ನದಿ ಒಳಗಿಳಿದು ನೋಡಿದ್ರೆ ವಸುದೇವ ಎಲ್ಲೂ ಇಲ್ಲ. ಎಲ್ಲರಿಗೂ ಹೆದರಿಕೆ ಆಗೋಗ್ಬಿಡುತ್ತೆ, ಗಾಬರಿ ಆಗೋಗ್ಬಿಡುತ್ತೆ. ಅವಾಗೆಲ್ಲ ಕೃಷ್ಣನ ಹತ್ರ ಬಂದು, ಕೃಷ್ಣ ವಸುದೇವ ಕಾಣಿಸ್ತಾ ಇಲ್ಲ, ನದಿಯಲ್ಲಿ ಇಳಿದ ಮತ್ತೆ ಬರಲೇ ಇಲ್ಲ ಅಂತ ಬಂದು ಅವರ ಕಷ್ಟ ಹೇಳ್ಕೋತಾರೆ. ಆವಾಗ ಕೃಷ್ಣ ಒಂದು ಸಲ ಈ ಕಣ್ಣು ಮುಚ್ಕೋತಾನೆ, ಏನಾಯಿತು ಅಂತ. ಅವನಿಗೆ ಹಂಗೆ ಆದ ಕೂಡಲೇ ಅವನಿಗೆಲ್ಲ ಗೊತ್ತಾಗ್ಬಿಡುತ್ತೆ, ಅವನಿಗೆಲ್ಲ ಕಾಣಿಸ್ಬಿಡುತ್ತೆ ಒಳಗಡೆನೆ ಏನೇನಾಗಿದೆ ಅಂತ. ಓಹೋ, ಈಗ ವರುಣನ ಲೋಕಕ್ಕೆ ನಾನು ಹೋಗಬೇಕು, ನಮ್ಮ ಅಪ್ಪನ ಕರ್ಕೊಂಡು ಬರಬೇಕು ಅಂದರೆ ಅಂತ ಯೋಚನೆ ಮಾಡಿ ಅವನೆಲ್ಲರಿಗೂ ಹೇಳ್ತಾನೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಿಮ್ಮ ಮನೆಗಳಿಗೆ ಹೋಗಿ ನಾನಿದು ವ್ಯವಸ್ಥೆ ಮಾಡ್ತೀನಿ, ನಾನು ಅಪ್ಪನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಎಲ್ಲರನ್ನೂ ಕಳಿಸ್ತಾನೆ. ಕಳಿಸ್ಬಿಟ್ಟು ಅವನೇನು ಮಾಡಿಬಿಡ್ತಾನೆ, ಅವನಿಗೆ ಯಾವ ಲೋಕಕ್ಕಾದರೂ ಹೋಗೋ ಶಕ್ತಿ ಇರುತ್ತೆ. ಅವನು ದೇವರಲ್ವಾ, ಕೃಷ್ಣ ಮಾಮಿ ಅಲ್ವಾ, ಅಲ್ಲಿಂದ ಸೀದಾ ವರುಣನ ಲೋಕಕ್ಕೆ ಹೋಗ್ಬಿಡ್ತಾನೆ. ಕೃಷ್ಣ ಬಂದ ಅಂತ ಹೇಳಿ ವರುಣನ ಲೋಕದಲ್ಲಿ ದೊಡ್ಡ ಸಂಭ್ರಮ ಆಗಿಬಿಡುತ್ತೆ. ಅಯ್ಯೋ, ವರುಣ ಮತ್ತು ಅವನ ಸೇವಕರು, ಅವನ ಜೊತೆ ಇರುವಂಥವ್ರು, ಅವನ ಮಂತ್ರಿಗಳು ಎಲ್ಲರೂ ಬಂದು ಸೇರ್ಕೊಂಡು ಬಿಡ್ತಾರೆ. ವರುಣನ ಅರಮನೆಯಲ್ಲಿ ಕೃಷ್ಣ ಬಂದ ಕೂಡಲೇ ಅವನಿಗೆ ದೊಡ್ಡ ಸಿಂಹಾಸನ ತಂದು ಹಾಕ್ತಾರೆ. ಅವನು ಕಾಲು ತೊಳೆದು ವರುಣ ಅವನಿಗೆ ಪೂಜೆ ಮಾಡಿ ಕೈ ಮುಕ್ಕೊಂಡು ನಿಂತ್ಕೋತಾನೆ. ಕೃಷ್ಣ ಮಹಾಪ್ರಭು, ನೀವು ಯಾತಕ್ಕಾಗಿ ನಮ್ಮ ಲೋಕಕ್ಕೆ ಬಂದಿರಿ? ನೀವು ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನನ್ನ ತಂದೆ ಇಲ್ಲಿ ಬಂದಿದ್ದಾರಂತಲ್ಲ, ನಿನ್ನ ಸೇವಕ ಯಾರೋ ಕರ್ಕೊಂಡು ಬಂದಿದ್ದಾನಂತಲ್ಲ ವರುಣ, ನಮ್ಮ ತಂದೆ ನನಗೆ ಬೇಕಿತ್ತು, ಕಳಿಸ್ಕೊಡು ನೀನು ಅಂತ ಹೇಳ್ತಾನೆ ಕೃಷ್ಣ. ಆವಾಗ ಅವನು ವರುಣ, ಅಯ್ಯಯ್ಯೋ ಹೌದು, ನಮ್ಮ ಸೇವಕ ವಸುದೇವನನ್ನು ಕರ್ಕೊಂಡು ಬಂದುಬಿಟ್ಟಿದ್ದಾನೆ, ದಡ್ಡ ಅವನು ಗೊತ್ತಿಲ್ಲ, ವಸುದೇವ ನಿಮ್ಮ ತಂದೆ ಅಂತ ಗೊತ್ತಿಲ್ಲ ಮಹಾಪ್ರಭು, ನೀವು ದಯಮಾಡಿ ಕ್ಷಮಿಸಿ, ನೀವು ವಸುದೇವನನ್ನು ಈಗಲೇ ಕರ್ಕೊಂಡು ಹೋಗಿ ಅಂತ ಹೇಳಿ ವಸುದೇವನನ್ನು ಕರೆಸಿ ಅವನನ್ನು ಕೃಷ್ಣನ ಪಕ್ಕ ಒಂದು ಸಿಂಹಾಸನ ಹಾಕಿ ಕೂರಿಸ್ತಾರೆ. ಕೃಷ್ಣ ಎಲ್ಲರಿಗೂ ಆಗಲಿ ಒಳ್ಳೆಯದಪ್ಪ,
ಏನೂ ತೊಂದರೆ ಇಲ್ಲ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿ ವಸುದೇವನನ್ನು ಕರ್ಕೊಂಡು ಗೋಕುಲಕ್ಕೆ ಬಂದುಬಿಡ್ತಾನೆ. ಆವಾಗ ವಸುದೇವ ಎಲ್ಲವನ್ನೂ ನೋಡ್ತಾನಲ್ಲ, ಅಪ್ಪ ನಮ್ಮ ಕೃಷ್ಣನಿಗೆ ಎಷ್ಟೊಂದು ಬೆಲೆ ಇದೆ ಎಲ್ಲ ಕಡೆ. ನಾನೇನೋ ಬರೀ ನಮ್ಮ ಗೋಕುಲದಲ್ಲಿ ಮಾತ್ರ ಕೃಷ್ಣನಿಗೆ ಇಷ್ಟೊಂದು ಬೆಲೆ ಅಂತ ಅಂದ್ಕೊಂಡಿದ್ದೆ. ನೋಡಿದರೆ ವರುಣನ ಲೋಕದಲ್ಲೂ ಕೂಡ ಕೃಷ್ಣನಿಗೆ ತುಂಬ ಬೆಲೆ ಇದೆ. ಓಹೋ, ನಮ್ಮ ಕೃಷ್ಣ ಅಂದರೆ ತುಂಬ ದೊಡ್ಡವನು, ಎಲ್ಲರೂ ಬೆಲೆ ಕೊಡ್ತಾರೆ ಅಂತ ಹೇಳಿ ತನ್ನ ಸುತ್ತಮುತ್ತ ಇರೋರಿಗೆ, ನೆಂಟರಿಷ್ಟರಿಗೆ ಎಲ್ಲರಿಗೂ ಹೇಳ್ಬಿಡ್ತಾನೆ ವಸುದೇವ, ಕೃಷ್ಣ ಹೀಗೆ ನನ್ನನ್ನು ವರುಣನ ಲೋಕದಿಂದ ಕರ್ಕೊಂಬಂದ, ವರುಣ ಎಷ್ಟು ಪೂಜೆ ಮಾಡ್ದ ಗೊತ್ತಾ ನಮ್ಮ ಕೃಷ್ಣನಿಗೆ ಅಂತ ಎಲ್ಲ ಹೇಳ್ತಾನೆ. ಅವಾಗ ಎಲ್ಲರೂ ಕೃಷ್ಣನ ಬಗ್ಗೆ, ಓ ಹೌದಾ, ಕೃಷ್ಣಂಗೆ ಅಷ್ಟೊಂದು ಶಕ್ತಿ ಇದೆಯಾ, ಕೃಷ್ಣ ಅಷ್ಟೊಂದು ದೊಡ್ಡವನಾ ಅಂತ ಹೇಳಿ, ಕೃಷ್ಣ ನಮ್ಮನ್ನೂ ಒಂದು ಸಲ ಲೋಕಕ್ಕೆಲ್ಲ ಕರ್ಕೊಂಡು ಹೋಗು ಕೃಷ್ಣ ಅಂತ ಕೇಳ್ತಾರೆ. ಆವಾಗ ಕೃಷ್ಣ ಅವನ ದೇವರಲ್ವಾ, ಆಯಿತು ನಿಮ್ಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಯೋಚನೆ ಮಾಡಿಬಿಡಿ ಅಂಥೇಳಿ ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತಾನೆ. ನೋಡಿ ಹೇಗೆ ಅಂತ. ಆವಾಗ ಎಲ್ಲ ಕಣ್ಣು ಮುಚ್ಕೋತಾರೆ. ಅವನ ಯೋಗ ಬಲದಿಂದ ಅವನ ಶಕ್ತಿ ಇರುತ್ತಲ್ಲ, ಅವನ ತಪಸ್ಸಿನ ಶಕ್ತಿ, ಅದರಿಂದ ಎಲ್ಲರನ್ನೂ ವರುಣನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಬರೀ ವರುಣನ ಲೋಕಕ್ಕಷ್ಟೇ ಅಲ್ಲ, ಬೇರೆ ಬೇರೆ ಲೋಕಗಳಿಗೆ ಕರ್ಕೊಂಡು ಹೋಗಿ ತಾನು ಮಲ್ಕೊಂಡಿರ್ತಾನಲ್ಲ ಶ್ರೀಮನ್ ನಾರಾಯಣ ಆಗಿ ಆದಿಶೇಷನ ಮೇಲೆ ಮಲಗಿರ್ತಾನೆ ನೋಡಿ, ಹಿಂಗೆ ವಿಷ್ಣು ಮಾಮಿ ಹೀಗೆ ಮಲಗಿರ್ತಾನೆ, ನೀವೆಲ್ಲ ನೋಡಿದ್ದೀರಿ ಅಲ್ವಾ. ಅನಂತ ಪದ್ಮನಾಭ ಅವ್ನ ಫೋಟೋ ನೋಡಿದ್ದೀರಿ ಅಲ್ವಾ, ರಂಗನಾಥನ ಫೋಟೋ ನೋಡಿದ್ದೀರಿ ಅಲ್ವಾ, ಹಾಗೆ ದೇವಸ್ಥಾನದಲ್ಲಿ ನೋಡಿದ್ದೀರಿ ಅಲ್ವಾ, ಹಾಗೆ ಮಲ್ಕೊಂಡಿರ್ತಾರಲ್ಲ ವೈಕುಂಠ ಲೋಕ, ಅಲ್ಲಿಗೂ ಕೂಡ ಎಲ್ಲರನ್ನೂ ಕರ್ಕೊಂಡೋಗ್ಬಿಡ್ತಾನೆ. ಮಕ್ಕಳೇ ನೋಡಿ, ನಮ್ಮನ್ನು ಹಾಗೆ ಯಾರು ಕರ್ಕೊಂಡೋಗಿದ್ದು ಎಷ್ಟು ಚೆನ್ನಾಗಿತ್ತು ಅಲ್ವಾ, ನಾವಲ್ಲೆಲ್ಲ ಕೃಷ್ಣನ ನೋಡ್ಬೋದಾಗಿತ್ತಲ್ವಾ, ಅನಾಯಾಸವಾಗಿ ಆರಾಮಾಗಿ ಖುಷಿಯಿಂದ ನಾರಾಯಣನ ನೋಡ್ಬೋದಾಗಿತ್ತು ಅಲ್ವಾ. ನಾವು ಕೇಳ್ಕೊಂಡ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾನಂತೆ ಕೃಷ್ಣ. ಆ ನಂದಗೋಕುಲದ ಜನರನ್ನೆಲ್ಲ ಕೃಷ್ಣ ಹಾಗೆ ವರುಣಲೋಕ ಮತ್ತು ವೈಕುಂಠ ಲೋಕ ಎಲ್ಲ ಲೋಕಗಳನ್ನು ತೋರಿಸಿ ಕರ್ಕೊಂಡು ಬರ್ತಾನಂತೆ. ಅವರಿಗೆಲ್ಲ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಪುಣ್ಯವಂತರಲ್ವ ಮಕ್ಕಳೇ ಅವರೆಲ್ಲ. ಅದು ನೋಡಿ ಅವರೆಲ್ಲ ಕೃಷ್ಣನನ್ನು ಮತ್ತೆ ಹೊಗಳ್ತಾರೆ, ಕೃಷ್ಣನಿಗೆ ಮತ್ತೆ ಕೃತಜ್ಞತೆ ಹೇಳ್ತಾರೆ. ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ. ಇದೊಂದು ಕಥೆ. ಇನ್ನೊಂದು ಸಲ ಏನಾಗುತ್ತೆ, ಯಾದವರೆಲ್ಲ ಒಂದು ಸಲ ಕಾಡಿಗೆ ಹೋಗಿರ್ತಾರೆ ವನಭೋಜನಕ್ಕೆ ಅಂತ. ಅಲ್ಲಿ ಹೋಗಿ ಅಲ್ಲಿ ರಾತ್ರಿ ಮಲ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ, ಅಲ್ಲೊಂದು ದೊಡ್ಡ ಹೆಬ್ಬಾವಿರುತ್ತೆ. ಆ ಹೆಬ್ಬಾವು ಬಂದುಬಿಟ್ಟು ವಸುದೇವನನ್ನು ಸುತ್ತಕೊಂಡು ನುಂಗೋಕೆ ಶುರು ಮಾಡಿಬಿಡುತ್ತೆ. ಅರ್ಧಂಬರ್ಧ ನುಂಗೇ ಬಿಡುತ್ತೆ ವಸುದೇವನನ್ನು. ಆವಾಗ ವಸುದೇವ ಜೋರಾಗಿ ಕೂಕೋತಾನೆ, ಕೃಷ್ಣ ಬಲರಾಮ ನನ್ನನ್ನು ಕಾಪಾಡಿ ಅಂತ. ಆವಾಗ ಅಲ್ಲಿ ಸುತ್ತಮುತ್ತ ಇದ್ದ ಜನ ಎಲ್ಲ ದೊಣ್ಣೆ ಎಲ್ಲ ತಗೊಂಡು ಆ ಹೆಬ್ಬಾವಿಗೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆದರೆ ಆ ಹೆಬ್ಬಾವದಕ್ಕೆಲ್ಲ ಏನೂ ಅಲ್ಗಾಡೋದೇ ಇಲ್ಲ, ವಸುದೇವನ ಬಿಡೋದೆಲ್ಲ ನುಂಗ್ತಾನೇ ಇರುತ್ತೆ. ಅವಾಗೆಲ್ಲರೂ ಕೃಷ್ಣ ಅಂತ ಜೋರಾಗಿ ಕೂಗ್ತಾರೆ. ಕೃಷ್ಣ ಬಂದು ಅವನಿಗೆ ಗೊತ್ತಿರುತ್ತೆ ಇದೇನು ಅಂತ. ಅವನು ತನ್ನ ಕಾಲಿಂದ ಒಂದು ಸಲ ಸುಮ್ಮನೆ ಹೀಗೆ ಮುಟ್ಟಿಸ್ತಾನೆ ಆ ಹೆಬ್ಬಾವಿಗೆ. ಹಾಗೆ ಮುಟ್ಟಿಸಿದ ಕೂಡಲೇ ಆ ಹೆಬ್ಬಾವು ಅಲ್ಲಿ ಮಾಯ ಆಗೋಗ್ಬಿಡುತ್ತೆ, ಕಾಣಿಸೋದೆ ಹೆಬ್ಬಾವೇ ಇಲ್ಲ ಅಲ್ಲಿ. ಅದ್ರ ಬದಲು ಒಬ್ಬ ದೇವತೆ ಅಂತಿರುವಂಥ ಒಂದು ಆಕೃತಿ ಕಾಣುತ್ತೆ. ಅವನು ಕಿರೀಟ ತೊಟ್ಕೊಂಡಿರ್ತಾನೆ, ಮೈಗೆಲ್ಲ ಚಿನ್ನದ ಆಭರಣ ಹಾಕ್ಕೊಂಡಿರ್ತಾನೆ, ವಸ್ತ್ರವನ್ನು ಧರಿಸ್ಕೊಂಡಿರ್ತಾನೆ, ಫಳ ಅಂತ ಹೊಳಿತಾ ಇರ್ತಾನೆ. ಅವನು ಕೃಷ್ಣನಿಗೆ ಕೈ ಮುಗಿತಾನೆ, ಕೃಷ್ಣ ನನಗೆ ಶಾಪ ಬಂದಿತ್ತು, ನಾನೊಬ್ಬ ಶಾಪಗ್ರಸ್ತನಾದ ದೇವವರ್ಗಕ್ಕೆ ಸೇರಿದವನು ನಾನು. ನಿನ್ನ ಪಾದ ಸ್ಪರ್ಶ ಆಯ್ತಲ್ಲ, ನಿನ್ನ ಕಾಲು ತಾಕ್ತಲ್ಲ, ಅದರಿಂದ ನನ್ನ ಪಾಪ ನನ್ನ ಶಾಪ ಎಲ್ಲ ಕಳೆದು ಹೋಯಿತು. ನಾನು ನನ್ನ ಲೋಕಕ್ಕೆ ಹೋಗ್ತೀನಪ್ಪ, ನೀನು ದೊಡ್ಡವನು, ನನಗೆ ಆಶೀರ್ವಾದ ಮಾಡು ಅಂತ ಅವನು ನಮಸ್ಕಾರ ಮಾಡ್ತಾನೆ. ಆವಾಗ ಕೃಷ್ಣ ಆಗಲಿ ಒಳ್ಳೆಯದಾಗಲಿ ಹೋಗ್ಬಾ ಅಂಥೇಳಿ ಅವನ್ನ ಕಳಿಸ್ಕೊಡ್ತಾನೆ. ಅದನ್ನು ನೋಡಿ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ, ನಮ್ಮ ಕೃಷ್ಣ ಎಷ್ಟು ದೊಡ್ಡವನು, ನಮ್ಮ ಕೃಷ್ಣನಿಗೆ ಎಷ್ಟು ಶಕ್ತಿ ಇದೆ ಅಂತ ಎಲ್ಲ ಕೃಷ್ಣನ ಬಗ್ಗೆನೇ ಮಾತಾಡ್ಕೊಳ್ತಾ, ಕೃಷ್ಣಂದೇ ಸ್ಮರಣೆ ಮಾಡ್ಕೊಳ್ತಾ, ಕೃಷ್ಣನ ದೊಡ್ಡತನನ ಅವನ ಹಿರಿಮೆಯನ್ನು ಎಲ್ಲ ಕಡೆ ಎಲ್ಲರಿಗೂ ಹೇಳ್ಕೊಳ್ತಾ ಅವರು ಯಾವಾಗಲೂ ಕೃಷ್ಣಂದೇ ಸ್ಮರಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಮಕ್ಕಳೇ, ಅವ್ರು ಯಾವಾಗಲೂ ಸಂತೋಷದಿಂದ ಇರ್ತಾರೆ, ಅವ್ರ ಪಾಪ ಎಲ್ಲ ಕಳೆದು ಹೋಗಿಬಿಡುತ್ತೆ. ಹಾಗೆ ನಾವು ಕೂಡ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಕೃಷ್ಣನ ದೊಡ್ಡತನನೆಲ್ಲ ಹೇಳ್ಕೊಳ್ತಾ ಇದ್ದರೆ ನಮ್ಮ ಪಾಪಗಳು ಕಳೆದು ಹೋಗಿ ನಮಗೂ ತುಂಬ ಸಂತೋಷ ಸಿಗುತ್ತಂತೆ ಮಕ್ಕಳೇ. ಹಾಗೆ ಮಾಡೋಣವ ನಾವು ಕೂಡ, ಯಾವಾಗಲೂ ಕೃಷ್ಣ ಸ್ಮರಣೆ ಮಾಡ್ತಾ ಇರೋಣವ.
ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದು. ಆಗಲಿ ಮಕ್ಕಳೇ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.